ಇವಾಗ ನಮ್ಮ ಮಿಸ್ಸಸ್ ಅವ್ರ ತಂಗಿ ಅಡುಗೆ ಮಾಡ್ತಾಯಿರೋದು. ಇವತ್ತು ಅದೇನೇ ಸೋಯಾಬೀನು ಮತ್ತು ಆಲೂಗಡ್ಡೆ ಹಾಕಿರೋದು. ಇವಾಗ ಸ್ವಲ್ಪ ಕಷ್ಟಪಡ್ತಾ ಇದ್ದಲ್ಲ ಹುಡುಗಿ. ಮಲ್ಗೋ ಟೈಮಲ್ಲಿ 11 ಗಂಟೆ ಟೈಮ್ ಆಗಿದೆ. ಇಲ್ಲೇನು ಆಟ ಆಡ್ತಾ ಇದೀಯ ನೀನು ಇವಾಗ? ಬಾ ಮಲ್ಕೋ, ಬಾ ಬಾ. ಹೆವಿ ಟ್ರಾಫಿಕ್ ಆಗ್ಬಿಟ್ಟೈತೆ, ಅದಕ್ಕೆ ಬಿಡೋಕ್ಕಾಗಲ್ಲ. ಅದಕ್ಕೆ ನಮ್ಮವಳೆ ಹೋಗ್ತಾವಳೆ ನಡ್ಕೊಂಡು. ಇವಾಗ ಪಾಪು ಡು ಯು ಲವ್ ಮೀ? ಭಯ ಬೀಳ್ಬೇಡ. ನಾವೆಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ನಮ್ಮ ಪಾಪು ನಮ್ಮವಳು ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಪಾಪು ಮಲ್ಕೊಂಡಿದೆ. ಇವಾಗ ಎದ್ದು ಬಿಡ್ತು. ಪಾಪು ಆರಾಮಾಗಿ ಮಲಗಿದೆ, ಮಲ್ಕೊಳ್ಳಿ. ಅಪ್ಪ ಚಪಾತಿ ಮಾಡ್ತಾ ಇದ್ದಾರೆ ಇವತ್ತು. ಚಪಾತಿ ಪರೋಟ. ಫೈನಲಿ ಇವಾಗ ನಾನು ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಮ್ಮವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಹತ್ರ ಬಿಟ್ಬಿಟ್ಟು ನಾನು ಹೋಗ್ಬೇಕು ಅಲ್ಲಿಂದ. ಬೆಳಗ್ಗೆ ಎಷ್ಟು ಜಾಮ್ ಆಗೈತೆ ಅಂತಂದರೆ ಪಾಪ. ಸರ್ವಿಸ್ ರೋಡು ಜಾಮು, ಮೇನ್ ರೋಡು ಜಾಮು. ಈ ವೀರಸಂದ್ರ ಸಿಗ್ನಲ್ ಹತ್ರ ಅನಿಸುತ್ತೆ ಜಾಮ್ ಆಗಿರೋದು. ನಾನು ರೈಟ್ ಸೈಡ್ ಹೋಗಬೇಕು, ರೈಟ್ ಸೈಡ್ ಒನ್ ವೇ ಅನ್ಸುತ್ತೆ ಅದು. ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಹೆವಿ ಟ್ರಾಫಿಕ್ ಆಗ್ಬಿಟ್ಟೈತೆ, ಅದಕ್ಕೆ ಬಿಡೋಕ್ಕಾಗಲ್ಲ. ಅದಕ್ಕೆ ನಮ್ಮವಳೆ ಹೋಗ್ತಾವಳೆ ನಡ್ಕೊಂಡು. ಇವಾಗ ಫಸ್ಟೇ ಹೇಳಿದೆ ಬೇಗ ಹೋಗು, ಇದು ಕ್ಲಿಯರ್ ಆಗಲ್ಲ ಅಂತ. ಕೇಳಿಲ್ಲ, ಲೇಟ್ ಆದಮೇಲೆ ಹೋಗ್ತಾ ಇದ್ದಾಳೆ. ಜಾಮು ಇನ್ನೂ ಕ್ಲಿಯರ್ ಆಗಿಲ್ಲ, ಸಿಕ್ಕಾಪಟ್ಟೆ ಜಾಮ್ ಆಗಿದೆ. ಇವಾಗ ಹೊಟ್ಟೆ ಹಸಿತೈತೆ, ಮನೆಗೆ ಹೋಗಿ ಚಪಾತಿನಾರ ತಿನ್ಕೊಬರ್ತೀನಿ. ಗಾಡಿ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋದು, ಜಾಮ್ ಆಗಿಬಿಟ್ಟಿದೆ, ಬೇರೆ ಆಪ್ಷನ್ ಇಲ್ಲ. ನಾಷ್ಟ ಮಾಡೋದು ಅಷ್ಟೇ. ಚಪಾತಿ ಅಪ್ಪ ಅಮ್ಮ ತಿನ್ಕೋತಾರೆ. ನಾನು ಇವಾಗ ಮೊಸರನ್ನಾಗೆ ಒಗ್ಗರಣೆ ಮಾಡ್ಕೊತೀನಿ. ಬೆಂಕಿ ಆರೋಗ್ಬಿಟ್ಟಿದೆ, ಸ್ವಲ್ಪ ಹೋಗಬೇಕು. ಊರ್ಬದ್ ಎಲ್ಲಿಗೆ ಬಿಟ್ಟಿದಾರೋ ಗೊತ್ತಿಲ್ಲ. ಇಲ್ಲಿ ಉಂಟು. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ಇರುತ್ತೆ, ಅಂದರೆ ಮಾಡೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅಂಟ್ಕೋತು. ನೀಟಾಗಿ ಎಣ್ಣೆ ಹಾಕಿದೆ. ಎಲ್ಲ ಐಟಮ್ನ ತಂದಿಟ್ಕೊಂಡಿದ್ದೀನಿ. ಇದು ಒಣಗಿರೋ ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಸಾಸಿವೆ ಅವೆಲ್ಲ ತಂದಿಟ್ಕೊಂಡಿದ್ದೀನಿ. ಹಾಕೋಕ್ಕೆ ಈಸಿ ಆಗುತ್ತೆ. ಅದನ್ನು ಹಾಕ್ಬಿಟ್ಟು ಅಲ್ಲಿ ರೈಸ್ ಆಲ್ರೆಡಿ ಮಾಡಿಕ್ಕಿದ್ದೀನಿ, ಅದರಲ್ಲಿ ಹಾಕ್ಬಿಡೋದೆ ಅಷ್ಟೇ. ನಮ್ಮ ಬಂದ ಸ್ವರ್ಗವೇನೋ ಚೋರಿದೆ, ಇಲ್ಲಿ ಮೊಗ್ಗು ಅರಳಿದರೆ ಇಲ್ಲಿ 1000 ವರ್ಷವೇ ಕನ್ನೆರಡು ಇರಬಹುದು. ಅಂಟ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಆದರೂ ಬಿಡಂಗಿಲ್ಲ, ನಾ ಅಂಟಿಸ್ತಾ. ಆಯಿತು, ಇವಾಗ ಲೈಟಾಗಿ ಬ್ಲ್ಯಾಕ್ ಆಯಿತು. ಇವಾಗ ಹಾಕಿದ್ರೆ ಟೇಸ್ಟು ಮೊಸರನ್ನ ತಿನ್ಬೇಕಂದ್ರೆ. ಇವಾಗ ರೆಡಿ ಆಯಿತು. ಇವಾಗ ತಿಂತಾ ಇದ್ದೀನಿ. ತಿಂದಾದ್ಮೇಲೆ ನೋಡಬೇಕು ಟ್ರಾಫಿಕ್ ಯಾವ ಥರ ಇರುತ್ತಂತ. ಟ್ರಾಫಿಕ್ ಇಲ್ಲ ಅಂತಂದರೆ ಹೋಗ್ತಾ ಇರೋದೆ ಅಷ್ಟೇ. ನಮ್ಮಪ್ಪ ಅಂತೂ ಸುಮ್ಮನೆ ಇರಲ್ಲ, ಕಲ್ಲು ಎತ್ಕೊಬರ್ತವ್ರೆ ಅದೆಲ್ಲಿಂದನೋ. ಅದೇನು ಮಾಡ್ತಾರೋ ಇವಾಗ ನೋಡಿ, ಆ ಕಲ್ಲನ್ನ ಎತ್ಕೊಂಬರ್ತವ್ರೆ. ಬಾ ನಾ ರೆಡಿ. ನೋಡಿ, ಕಲ್ಲು ಎತ್ಕೊಂಬಂದ್ರು. ಇವಾಗ ಅದೇನು ಮಾಡ್ತಾರೋ ನೋಡಿ. ಪಾಪುಗೆ ಹಾಲು ರೆಡಿ ಮಾಡಿಕೊಟ್ಟಿದ್ದೀನಿ. ನಾಷ್ಟ ಮಾಡ್ಕೊಂಡೆ ಬಂದ್ಬಿಟ್ಟೆ ನಾನು. ಇನ್ನೂ ಹಂಗೆ ಐತೆ ಜಾಮು. ನಾಷ್ಟ ಮಾಡಿ ಬಾತ್ರೂಮ್ಗೆಲ್ಲ ಓಟ್ ಬಂದೆ, ಇನ್ನೂ ಜಾಮ್ ಹಂಗೆ ಐತೆ. ಅಯ್ಯೋ, ಹೆಂಗೆ ಬಾಡಿಗೆ ಹೊಡಿಯೋದಿಲ್ಲ ಅಂತ ಗೊತ್ತಾಯ್ತಾ ಇಲ್ಲ. ರೈಟ್ ಸೈಡ್ ಹೋಗೋಕ್ಕಾಗಲ್ಲ, ಲೆಫ್ಟ್ ಹೋಗೋಣ ಅಂದರೆ ಡ್ಯೂಟಿ ಬೀಳ್ತಾ ಇಲ್ಲ. ನೋಡಿ, ನಮ್ಮ ಪಾಪು ಅಳ್ತಾನೆ ಇಲ್ಲ ಇವಾಗ. ಯಾಕೆ ಅಂತ ಗೊತ್ತಿಲ್ಲ. ಅಳು ಸ್ವಲ್ಪ.
ನಮ್ 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 ಸುಮ್ಮನೆ ಇರಲ್ಲ ನಮ್ಮಪ್ಪ. ಇವಾಗ ಪಾತ್ರೆ ತೊಳಿತಾ ಇದ್ದಾರೆ. ಟ್ರಾಫಿಕ್ಕು ಇನ್ನೂ ಕ್ಲಿಯರ್ ಆಗಿಲ್ಲ, ಇನ್ನೂ ಹಂಗೆ ಐತೆ. ಆದ್ರೂ ಒಂದು ಡ್ಯೂಟಿ ಬಿದ್ದೈತೆ, ಹೋಗ್ತಾ ಇದ್ದೀನಿ ಬ್ರೋ. ಕಷ್ಟಪಟ್ಟು ಜಾಮಲ್ಲಿ ಫಸ್ಟ್ ಡ್ರಾಪ್ ಮಾಡಿದೆ. ಇದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹತ್ರ. ಇನ್ನು ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಅಂತ ನೋಡೋಣ. ಇವಾಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಿಂದ ಟ್ರಿಮಿಸ್ ಸ್ಕೂಲ್ ಹತ್ರ ಡ್ರಾಪ್ ಬಂದೆ. ಫಸ್ಟ್ ಡ್ರಾಪ್ ಇದು, ಕನ್ಫರ್ಮ್ ಸ್ಟಾಪ್. ಇವಾಗ ಮತ್ತೆ ಇನ್ನೊಂದು ಸ್ಟಾಪ್ ಇದೆ. ಅಪ್ ಆ್ಯಂಡ್ ಡೌನ್ ಬುಕ್ ಮಾಡೋರು ಇವರು. ಮತ್ತೆ ಅದೇ ಅವ್ರನ್ನೇ ಕರ್ಕೊಂಬಂದ್ಬಿಟ್ಟು ಪ್ರೆಸ್ಟೀಜ್ ಬ್ರಿಡ್ಜ್ ರೋಡ್ ಹತ್ರ ಡ್ರಾಪ್ ಮಾಡಿದೆ. ಫೈನಲಿ ಇವಾಗ ಬಂದೆ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಳಕ್ಕೆ. ಅಲ್ಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಇವಾಗ ಸರ್ಜಾಪುರ ಡ್ರಾಪ್ ಮಾಡಿದೆ. ಇದು ವಿಲ್ಲಾಸ್ ಇದೆ, ಇಲ್ಲಿ ವಿಲ್ಲಾಸ್ ಹತ್ರ ಡ್ರಾಪ್ ಮಾಡಿದೆ. ಇವಾಗ ಹೋಗ್ಬೇಕು ಊಟ ಹುಡ್ಕೊಂಡು. ಫೈನಲಿ ಇವಾಗ ಬಂದೆ ಊಟಕ್ಕೆ. ಸೌತೆಕಾಯಿ ತಿಂದು ತುಂಬ ದಿನ ಆಗೋಗಿತ್ತು, ಅದಕ್ಕೋಸ್ಕರ ಸೌತೆಕಾಯಿ ತೊಗೊಂಬಂದ್ಬಿಟ್ಟಿದ್ದೀನಿ 1.5 kg. ಇವಾಗ ಖಾಲಿ ಮಾಡಬೇಕು. ಇವತ್ತು ಇಲ್ಲ ನಾಳೆ ಖಾಲಿ ಆಗಿಬಿಡುತ್ತೆ. ಇವಾಗ ಸರ್ಜಾಪುರದಿಂದ ನೀಲಾದ್ರಿ ಡ್ರಾಪ್ ಮಾಡಿದೆ. ಅಲ್ಲಿಂದ ಇವಾಗ ಡಿಮಾರ್ಟ್ ಡ್ರಾಪ್ ಮಾಡಿದೆ. ಇವಾಗ ಹೋಗ್ಬೇಕು ಮನೆ ಕಡೆ ಅಷ್ಟೇ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜಾಮೇ ಕ್ಲಿಯರ್ ಆಗಿಲ್ಲ. ಇದು ಇನ್ನೂ ಜಾಮ್ ಆಗೈತೆ ನೋಡಿ, ಎಷ್ಟು ಜಾಮ್ ಆಗೈತೆ. ಕೆಳಗೆ ಮೇಲೆ ಎಲ್ಲ ಕಡೆ ಜಾಮು. ಕಡೆ ಶಾಂತಿಪುರ ಹೋಗೋ ಕಡೆನೂ ಸಿಕ್ಕಾಪಟ್ಟೆ ಜಾಮು. ಹಾಯ್ ಮಾಡ್ಬಿಡಿ ಹಂಗೆ, ನಮ್ಮ ವ್ಯೂವರ್ ಸಿಕ್ಕಿದ್ರು ಹಂಗೆ ಹೋಗ್ತಾ ನೋಡಿ. ಇಲ್ಲೂ ಜಾಮು, ಈ ಕಡೆನೂ ಜಾಮು ನೋಡಿ. ಇನ್ನ ಎಷ್ಟು ಜಾಮ್ ಆಗೈತೆ. ಫೈನಲಿ ಬಂದಾಯ್ತು ಮನೆ ಹತ್ತಿರ. ನನ್ನ ನೋಡಲೆಂತು ಮಾತನಾಡಲೆಂತು. ಏನು ಹೇಳಕ್ ಇಷ್ಟಪಡ್ತೀರಾ? ಹಾಯ್ ಮಾಡಿ. ಹಾಯ್ 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 ಮಾಡಿ ಅಪ್ಪ. ಹಾಯ್ 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 ಹಾಯ್. ಪಾಪು ಡು ಯು ಲವ್ ಮೀ? ಭಯ ಬೀಳ್ಬೇಡ. ಐ ಆಲ್ಸೋ ಲವ್ ಯು ಪಾಪು. ಲಕ್ಷ್ಮಮ್ಮ ನೋಡಿ, ನಮ್ಮಪ್ಪ ಸುಮ್ಮನೆ ಇರಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಇದು ನಮ್ಮ ಸೌದೆಗೆ ಯೂಸ್ ಆಗುತ್ತೆ ಅಂತ ತಗೊಂಬಂದ್ರು. ಇವಾಗ ನನ್ನ ಮಗಳು ಆರಾಮಾಗಿ ಮಲ್ಕೊಂಡವಳೆ. ನಾನು ಪಕ್ಕದಲ್ಲಿ ಇರಬೇಕು. ಯಾವಾಗ ಎದ್ದೊಳುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ನನ್ನ ಮಗಳು ಕರೆಕ್ಟಾಗಿ 1 hour ಮಲ್ಗೋಳೆ. ಇವಾಗ ಎದ್ಬಿಟ್ಟು ಆಚೆ ಹೋಗೋಕೆ ಟ್ರೈ ಮಾಡ್ತಾವಳೆ. ಏನಮ್ಮ ಲಕ್ಷ್ಮಮ್ಮ? ಹಲೋ ಹಲೋ ಹಲೋ. ಓಕೆ 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 ಕಮಾನ್ 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 ಕಮಾನ್. ಇದ್ದ ತಕ್ಷಣ ನಮ್ಮ ಅಪ್ಪ ಜೊತೆಯಲ್ಲಿ ಬಂದ್ಬಿಟ್ಟಿದೆ. ನನ್ನ ಲಕ್ಷ್ಮಮ್ಮಗೆ ನಾನು ಹಿಡ್ಕೊಂಡು ಆಟ ಆಡಿಸ್ಬೇಕಂತೆ. ಇವಾಗ ಖುಷಿಯಾಗಿದೆಯಲ್ಲ ನೀನು? ಹಲೋ ಹಾಯ್ ಮಾಡು. ಹಾಯ್ 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 ಹಾಯ್. ಹೇ ಹಾಯ್ ಹಾಯ್. ಇವಾಗ ಆ ಕಡೆ ಎಲ್ಲೋ ನೋಡ್ಬಿಟ್ಟು ಹಾಯ್ ಮಾಡ್ತೈತೆ. ಕ್ಯಾಮ್ರಾಗೆ ಹಾಯ್ ಮಾಡು ಒಂದು. ಓ ಆಟೆ ಲಕ್ಷ್ಮಮ್ಮ. ನನ್ನ ಪಾಪುಗೆ ಸೊಳ್ಳೆ ಕಚ್ತಾ ಇದ್ದಾವೆ, ಅದಕ್ಕೆ ಇವಾಗ ಫೈರ್ ಕ್ಯಾಂಪ್ ಹಾಕ್ತಾ ಇದ್ದೀನಿ. ನನ್ನ ಲಕ್ಷ್ಮಮ್ಮಗೆ ಸೊಳ್ಳೆ ಕಚ್ಚಿದ್ರೆ ನಾವು ಫೈರ್ ಕ್ಯಾಂಪ್ ಹಾಕುವುದು. ಓ ವೆರಿ ಗುಡ್.
ಇವಾಗ ನಮ್ಮ ಲಕ್ಷ್ಮಮ್ಮ ನಮ್ಮವಳು ಬಾಳೆನೆಲ್ಲ ತಗೊಂಬಂದು ಅದಕ್ಕೆ ನಮ್ಮ ಲಕ್ಷ್ಮಮ್ಮ ತಿಂತೈತೆ. ತಗೋ. ಇವಾಗ ನಮ್ಮ ಮಿಸ್ಸಸ್ ಅವ್ರ ತಂಗಿ ಅಡುಗೆ ಮಾಡ್ತಾ ಇರೋದು. ಇವತ್ತು ಅದೇನೇ ಸೋಯಾಬೀನು ಮತ್ತು ಆಲೂಗಡ್ಡೆ ಹಾಕಿರೋದು. ಇವಾಗ ಸ್ವಲ್ಪ ಕಷ್ಟಪಡ್ತಾ ಇದ್ದಲ್ಲ ಹುಡುಗಿ. ಇವಾಗ ಹೊಗೆ ಹೆಂಗೆ ಬರ್ತಾಯಿತ್ತು ಅಂತಂದರೆ ಹೆವಿ ಹೊಗೆ ಇತ್ತು. ಈಗ ಕಷ್ಟ ಇವಾಗ ತಿನ್ಬೇಕಲ್ವಾ, ಅದಕ್ಕೆ ನನಗೆ ಮಾಡು ಅಂತಂದ್ಲು. ನಿನಗೆ ಹೊಟ್ಟೆ ತುಂಬ ಹಸಿತೈತೆ ಅಂದರೆ ನೀನೇ ಮಾಡು ಅಂತ ಹೇಳಿದ್ದೀನಿ ಅಷ್ಟೇ. ನಮ್ಮ ಮನೇಲಿ ಯಾರಿಗೆ ಜಾಸ್ತಿ ಹೊಟ್ಟೆ ಹಸಿತದೆ ಅವರೇ ಮಾಡ್ಕೋಬೇಕು ಇಲ್ಲಿ. ಆ ಥರ ಅಂದರೆ ಸ್ವಾರ್ಥಿಗಳಲ್ಲ, ಅಂದರೆ ಲೈಟಾಗೆ ಸ್ವಾರ್ಥಿ ಥರನೇ ಬರುತ್ತೆ ಅದು, ಆದರೆ ಸ್ವಾರ್ಥಿ ಅಲ್ಲ. ಆದರೆ ತಿನ್ನೋದು ಎಲ್ಲರೂ ತಿಂತೀವಿ. ಇದು ಇವಳು ಮಾಡೋದೀಗ ಎಲ್ರಿಗೂ ಆಗುತ್ತೆ. ಈಗ ನಾನು ಮಾಡೋದು ಎಲ್ರಿಗೂ ಆಗುತ್ತೆ. ಆ ಥರ ಸೋಯಾಬೀನ್ ಹಾಕ್ತಾ ಇದ್ದಾಳೆ. ಆಲ್ರೆಡಿ ಮಸಾಲೆ ಎಲ್ಲ ಹಾಕಿದ್ಯಾ? ಹಾಂ, ಅಷ್ಟೇ. ಅವಳಿಗೆ ಹಾನೇ ಅನ್ಬೇಕು. ಓಕೆ. ಹಾಂ, ಟೇಸ್ಟು ಚೆನ್ನಾಗಿಲ್ಲ ಅಂತಂದರೆ ನಾನು ತಿನ್ನಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಸರಿನಾ? ಓಕೆ. ಓಕೆ ಥ್ಯಾಂಕ್ ಯು. ತುಂಬ ದಿನ ಆಯಿತು, ಅದಕ್ಕೋಸ್ಕರ ದುಡ್ಡು ಇದು ತಗೋ, ಇದು ಹಾಕು. ಇದು ಫಸ್ಟ್ ಹಾಕಮ್ಮ. ಇರಮ್ಮ, ಇರು. ಫಸ್ಟ್ ಇದು ಹಾಕು. ಹಾಕು. ಅಯ್ಯೋ ತೆಗಿಬೇಡ, ಹಾಕು. ಇದನ್ನು ತುಂಬ ದಿನ ಆಗಿದೆ. ಹಾಕು. ಪ್ರೆಸ್ ಮಾಡು. ಹಾಂ, ಓಕೆ. ತುಂಬ ದಿನ ಆದಮೇಲೆ ಆಗ್ತಾ ಇರೋದು ನಮ್ಮ ಲಕ್ಷ್ಮಮ್ಮ. ತಗೋ ಲಕ್ಷ್ಮಮ್ಮ, ನಿನಗೆ ಪೆನ್ ಬೇಕು, ಅದಕ್ಕೋಸ್ಕರ ನೀನು ಆಟ ಆಡ್ತಾರೆ. ತಗೋ. ಕುಡಿಲಿ, ಮಾರ್ಕ್ ಮಾಡೋಣ. ಎಷ್ಟು ಹಾಕಿರೋದು? 500 ಅಲ್ವಾ? ಮಾರ್ಕ್ ಮಾಡೋಣ ಇರು. ಅಷ್ಟೇ. ತುಂಬ ದಿನ ಇದೆಲ್ಲ ತುಂಬಬೇಕಂದ್ರೆ ಇನ್ನೂ ಕಷ್ಟ ಇದೆ ನೋಡಿ. ಒಂದು ಬಿಲ್ಡಿಂಗ್ ಥರ ಕಟ್ಸಿದ್ದೀನಿ ಇಲ್ಲಿ, ಇನ್ನು ಇವೆಲ್ಲ ತುಂಬಬೇಕು. ಓಕೆನಾ ಲಕ್ಷ್ಮಿ? ರೈಸು ರೆಡಿ ಆಗಿಬಿಟ್ಟಿದೆ ಫೈನಲಿ. ಇವಾಗ ಬಾರಿಸ್ತಾ ಇರೋದೇ ಕೆಲಸ ಎಲ್ಲರೂ ಸೇರಿ. ಫೈನಲಿ ರೆಡಿ ಆಯಿತು ನಮ್ಮ ರೈಸು ಮತ್ತು ಪಲ್ಯ. ಬಾರಿಸ್ತಾ ಇರೋದು ಇವಾಗ. ಯಾ ಸೂಪರ್ ಬೇಬೆ. ಮಲ್ಗೋ ಟೈಮಲ್ಲಿ 11 ಗಂಟೆ ಟೈಮ್ ಆಗಿದೆ. ಇಲ್ಲೇನು ಆಟ ಆಡ್ತಾ ಇದೀಯ ನೀನು ಇವಾಗ? ಬಾ ಮಲ್ಕೋ. ಬಾ ಮಲ್ಗೋಣ. ಬಾ, ನನಗೆ ಬಾ ಅಂತೀಯ ನೀನು? ಇವಾಗ ಆಟ ಆಡೋ ಟೈಮಾ? ಮಲ್ಕೋ, ಹೋಗು. ಬೆಳಗ್ಗೆ ಆಟ ಆಡೋಂತೆ. ಬಾ. ಹಲೋ, ಬಾ ಮಲ್ಕೋ. ನೋಡು, ನಿಮ್ಮಮ್ಮನ ಮಲ್ಗೈತೆ. ಬಾ. ಲಕ್ಷ್ಮಮ್ಮ, ನೀನು ಮಲ್ಕೋ ಅಂತಂದ್ರು. ಇಲ್ಲಿ ನೋಡು ಯಾವ ಥರ ಆಟ ಆಡ್ತಾ ಇದೀಯ ನೀನು. ಮಲ್ಕೋ. ಬೆಳಗ್ಗೆ ಬೇಗ ಎದ್ದು ಇದೊಳ್ಬಿಟ್ಟು ಬ್ರಷ್ ಮಾಡ್ಕೊಂಡು ರೆಡಿ ಆಗು ಬೆಳಗ್ಗೆ.